ಇಷ್ಟೆಲ್ಲ ಭಗವಂತ ಮಾಡಿಸ್ತಾ ಇದ್ದರೂ ಸಹಿತ ನಮಗೊಂದು ಮಹಾ ಏನು ಅಂತ ಹೇಳಿದ್ರೆ ಅಹಂಕಾರ. ಏನು ಮಾಡಿದ್ರು ನಾನು ಮಾಡಿದೆ ಅನ್ನುವಂಥ ಭಾವನೆ, ಅದನ್ನು ತಿಳಿದಾನೆ. ಸ್ವಾತಂತ್ರ್ಯಂ ಅನ್ಯತೆ ಚಾಪಿ ಮಹಾಮೋಹಸ್ಯ ಜೃಂಭಣಂ. ಈ ಒಂದು ಸ್ವಾತಂತ್ರ್ಯ ಇದೆಯಲ್ಲ, ನಾನು ಮಾಡಿದೆ ಅನ್ನುವಂಥ ಭಾವನೆ, ಇದು ಎಲ್ಲರಿಗೂ ನಮ್ಮನ್ನು ಕಾಡ್ತಲೇ ಇರ್ತದೆ. ಯಾರಿಗೆಲ್ಲ ಹೇಳಿ, ಇವತ್ತೋ ಒಂದು ಕ್ಷಣ ನಮಗೆ ದೇವರು ಮಾಡಿಸಿದ ಅಂತ ಭಾವನೆ ಬಂದರೆ ಮರುಕ್ಷಣದಲ್ಲಿ ನಾನು ಮಾಡಿದೆ ಅನ್ನುವಂಥ ಭಾವನೆ ಬಂದೇ ಬಿಟ್ಟಿರ್ತದೆ. ಇದು ಹೋಗಬೇಕು ಅಂತ ಹೇಳ್ತದೆ. ಇದು ಭಗವಂತನ ಅದ್ಭುತವಾದ ಶಕ್ತಿಯ ಪ್ರಭಾವ. ಅದಕ್ಕೆ ಹೇಳ್ತಾರೆ, ಯತ್ತನ್ ಮಾಯಾಬಲಂ ವಿಷ್ಣೋರ್ ಮಹಾಶಕ್ತೇರು ಮಹಾತ್ಮನಃ. ಏನು ಮಾಡಲಿಕ್ಕೆ ಸಾಧ್ಯ ಇದೆ? ಬೋಧಯಂತಃ ಪರಾನ್ಯೇತು ಸ್ವಯಂ ಮುಗ್ಧಾ ಭವಂತ್ಯುತ. ಮತ್ತೊಬ್ಬರಿಗೆ ಉಪದೇಶವನ್ನು ಮಾಡ್ತಾ ಸ್ವಯಂ ಮೋಹಿತರಾಗ್ತಾರೆ. ಇದೆಲ್ಲ ಭಗವಂತನ ಮಾಯಾಬಲ ಅಂತ ತಿಳಿಯಿರಿ. ಮಾಯಾ ಶಬ್ದಕ್ಕೆ ಏನರ್ಥ ಅಂತ ಶ್ರೀಮದಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ತಿಳಿಸ್ತಾರೆ. ಮಾಯಾ ಅಂತ ಹೇಳಿದ್ರೆ ಅದು ಭಗವಂತನ ಇಚ್ಛೆ ಅಂತ. ನಾವೆಲ್ಲ ಮಾಯೆ ಅಂತಂದರೆ ಒಂದು ಜಾದು ಅಂತ ಅಂದ್ಕೊಂಡ್ಬಿಟ್ಟಿದ್ದೇವೆ. ದೇವರೊಂದೇನೋ ಜಾದೂ ಮಾಡ್ತಾನೆ, ಅದಕ್ಕಾಗಿ ಹೀಗಾಗ್ತದೆ. ದೇವರೇನು ಜಾದೂ ಮಾಡೋದಿಲ್ಲ, ಅವನ ಇಚ್ಛಾಶಕ್ತಿ. ಇಚ್ಛಾ ಮಾತ್ರಂ ಪ್ರಭೋ ಸೃಷ್ಟಿ ಇತಿ ಸೃಷ್ಟೌ ವಿನಿಶ್ಚಿತಾ ಅಂತ ಮಾಂಡೂಕ್ಯ ಉಪನಿಷತ್ತಿನ ವಾಕ್ಯ. ಭಗವಂತನ ಅದ್ಭುತವಾದ ಸೃಷ್ಟಿಗೆ, ಇಚ್ಛಾಶಕ್ತಿಗೆ ಒಳಗಾಗದ ವಸ್ತುವೇ ಇಲ್ಲ. ಸಾಕ್ಷಾತ್ ಲಕ್ಷ್ಮೀದೇವಿಯೂ ಕೂಡ ಭಗವಂತನ ಇಚ್ಛಾಶಕ್ತಿಗೆ ವಶಳಾಗ್ತಾಳೆ, ಮೋಹಿತಳಾಗ್ತಾಳೆ ಅಂದ ಮೇಲೆ ಇನ್ನು ನಿಮ್ಮವರ ಪಾಡೇನು? ನಾವು ಕೂಡ ಭಗವಂತನ ಮಾಯೆಗೆ ಒಳಪಟ್ಟವರೇ. ಪರೇಶಾಂ ಹಾನಿಲಾಭಾದಿ ವೇತ್ತಾರಸ್ವಂ ನ ಜಾಯತೆ. ಭಗವಂತನ ಅದ್ಭುತವಾದ ಮಾಯಾಶಕ್ತಿಯ ಬಗ್ಗೆ ತಿಳಿಸ್ತಾರೆ. ಯತ್ತನ್ಮಾಯಾಬಲಂ ವಿಷ್ಣೋರ್ ಮಹಾಶಕ್ತಿಯರ ಮಹಾತ್ಮನಃ. ಭಗವಂತನ ಮತ್ತೊಬ್ಬರ ಹಾನಿ ಲಾಭ ವಿಚಾರವನ್ನು ಮಾಡುವವರು ನಾವೆಷ್ಟು ಲಾಸ್ ಮಾಡ್ಕೊಂಡಿದ್ದೇವೆ ಅಂತಲೂ ತಿಳ್ಕೊಳ್ಳೋದಿಲ್ಲ. ಇದರಲ್ಲೇ ಮುಳುಗಿರುತ್ತೇವೆ ನಾವು. ಮತ್ತೊಬ್ಬರ ರೋಗವನ್ನು ಚಿಕಿತ್ಸೆ ಮಾಡಲಿಕ್ಕೆ ಹೋಗಿರುತ್ತಾರೆ ವೈದ್ಯರು, ತಾವೇ ಸ್ವಯಂ ರೋಗದಲ್ಲಿ ಮುಳುಗಿಬಿಟ್ಟಿರ್ತಾರೆ. ನೋಡ್ಬೋದು, ಇವತ್ತು ಬೇಕಾದಷ್ಟು ಕೇಳ್ತೇವೆ. ಯಾರೋ ಒಬ್ಬರು ವೈದ್ಯರು ಆಪರೇಷನ್ ಮಾಡ್ತಲೇ ಕುಸಿದು ಬಿದ್ದು ಸತ್ತೋದ್ರಂತ. ಅವರಿಗೇನು ರೋಗ ಬಂದಿತ್ತು ಅದರ ಬಗ್ಗೆ ವಿಚಾರ ಮಾಡದೆ, ಹಗಲು ನಿದ್ರೆ ಎನ್ನದೆ ಮತ್ತೊಬ್ಬರಿಗೆ ಚಿಕಿತ್ಸೆ ನೀಡಲಿಕ್ಕೆ ಹೋಗಿ ತಮ್ಮ ಆರೋಗ್ಯವನ್ನೇ ಸರಿಯಾಗಿ ನೋಡಿಕೊಳ್ಳದೆ ತಾವು ತಮ್ಮ ಪ್ರಾಣವನ್ನು ಕಳೆದುಕೊಂಡವರಾಗಿದ್ದಾರೆ. ಹೀಗೆ ಪರೇಶಾಂ ರೋಗಹರ್ತಾರಃ ಸ್ವಂ ರೋಗಂ ನ ವಿಜಾನತೆ. ತಿಳ್ಕೊಳ್ಳೋದಿಲ್ಲ. ಇದಕ್ಕೆಲ್ಲ ಕಾರಣ ಏನು? ಭಗವಂತನ ಮಾಯಾಶಕ್ತಿ. ಇನ್ನು ಕೆಲವರಿಗೆಲ್ಲ ಪರೇಶಾಂ ಅಭಿಚಾರಾದಿ ಕುರುವಂತ ಸ್ವಂ ನ ಜಾಯತೆ. ಕೆಲವರಿಗೆಲ್ಲ ಅಭಿಚಾರಿಕವಾಗಿರತಕ್ಕಂಥ ಕೃತ್ಯಗಳು, ದುಷ್ಟ ಶಕ್ತಿಗಳ ಉಪಾಸನೆಯಿಂದ ಏನೇನೋ ಮಾಡ್ತಾ, ವಾಮಾಚಾರಾದಿಗಳನ್ನು ಮಾಡ್ತಾ ತಾವೂ ಕೂಡ ಒಂದು ಹೊಂಡದಲ್ಲಿ ಬೀಳ್ತೇವೆ ಅನ್ನುವಂಥ ಬುದ್ಧಿ ಅವರಿಗಿರೋದಿಲ್ಲ ಅಂತ. ಅಧೀಯಾನೇಷು ಸರ್ವೇಷು ಜಾಯಂತೆ ಚಿತ್ರಬುದ್ಧಯ. ಹೀಗೆ ಭಗವಂತನನ್ನು ಮಹಿಮೆಯನ್ನು ಅದನ್ನು ನಾವು ತಿಳಿಯಲಿಕ್ಕೆ ಸಾಧ್ಯವೇ ಇಲ್ಲ. ಇಷ್ಟೆಲ್ಲ ನಮಗೆ ಭಗವಂತನ ಅದ್ಭುತವಾದ ಶಕ್ತಿಯನ್ನು ತಿಳಿಸ್ತಾರೆ ವಿಚಾರವನ್ನು. ಏನು ಅಂದರೆ, ಅಚೇತನಸ್ಯ ವೃಕ್ಷಾದೇಹೇ ಸೂರ್ಯಾದೇರ್ ದರ್ಶನಾದಿನ. ನೋಡಿ, ಅಚೇತನವಾಗಿರತಕ್ಕಂತಹ ವೃಕ್ಷಗಳು ಇತ್ಯಾದಿಗಳೆಲ್ಲ, ಅವುಗಳಲ್ಲೂ ಜೀವ ಇದೆ, ಆದರೂ ಸಹಿತ ಹೇಳ್ತಾರೆ ಅವುಗಳೆಲ್ಲ ಜಡ ಸ್ಥಾವರ ಅಂತ ಕರೆಸ್ಕೊಂಡಿದ್ದಾವೆ. ಅವುಗಳೆಲ್ಲ ಈ ಒಂದು ಸರೋವರದಲ್ಲಿ ಕಮಲದ ಹೂ ಇದೆ. ಆ ಕಮಲದ ಹೂ ಅರಳಬೇಕು ಅಂದರೆ ಏನು ಬೇಕು? ಸೂರ್ಯನ ಬೆಳಕಿಲ್ಲದೆ ಅದು ಅರಳಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲ, ಸೂರ್ಯನ ಬೆಳಕು ಎಷ್ಟಿರುತ್ತೋ ಅಷ್ಟು ನಾವು ಪ್ರಕಾಶವನ್ನು ನಾನು ಕೊಡ್ತೇನೆ. ಈಗ ರಾತ್ರಿ ಆಗಿದೆ, ಅವನಿಗೆ ಕಮಲದ ಹೂ ಬೇಕಾಗಿದೆ. ಇವಾಗ ಆ ಕಮಲದ ಹೂ ಬೇಕಾಗಿರತಕ್ಕಂಥ ವ್ಯಕ್ತಿ ಈಗ ಸದ್ಯ ಸೂರ್ಯನನ್ನು ತೋರಿಸಿ ಅರಳಿಸು ಅಂದರೆ ಸಾಧ್ಯ ಇಲ್ಲ. ಆ ಸೂರ್ಯ ಎಷ್ಟು ಪ್ರಕಾಶ ಬೀಳುತ್ತದೋ ಅಷ್ಟೇ ಪ್ರಕಾಶವನ್ನು ನಾನು ಆ ಕಮಲದ ಹೂವಿನ ಮೇಲೆ ಕರೆಂಟ್ ಮೂಲಕವಾಗಿ ಆ ಒಂದು ಲೈಟನ್ನು ಪ್ರಕಾಶವನ್ನು ನಾನು ಕೊಡ್ತೇನೆ. ನನಗೆ ಕಮಲದ ಹೂ ಅರಳಲಿ ಅಂತಂದರೆ ಅರಳುತ್ತದ? ಇಲ್ಲ. ಸೂರ್ಯನ ಪ್ರಕಾಶ ಕಿರಣಗಳು ಬಿದ್ದಾಗಲೇ ಆ ಕಮಲ ಅರಳುತ್ತದೆ. ಇದಕ್ಕೇನು ಕಾರಣ? ಯಾರ ಒಂದು ಸೃಷ್ಟಿಯ ವೈಚಿತ್ರ್ಯ ಇದು? ಭಗವಂತನ ಕೇಳ್ತಾನೆ, ಸಾ ಮಾಯಾ ಪರಮಾಮಮ. ನನ್ನ ಅದ್ಭುತವಾದ ಇಚ್ಛಾಶಕ್ತಿ ಅಂತ ತಿಳಿ. ಅಚೇತನೋಪಿ ದೇಹೋಯಂ.
ಈ ಒಂದು ಶರೀರ ಇದೆ, ಪ್ರಾಣದೇವರಿದ್ದಾರೆ, ಇಂದ್ರಿಯಾಭಿಮಾನ ದೇವತೆಗಳಿದ್ದಾರೆ ಅಂತ ಈ ಶರೀರ ಇದೆ. ಈ ಶರೀರವೇ, ಇದರಲ್ಲಿ ಆ ಮುಖ್ಯ ಪ್ರಾಣದೇವರಿಲ್ಲ ಅಂದರೆ ಏನೂ ಕಾರ್ಯಗಳು ನಡೆದಿಲ್ಲ. ಅದಕ್ಕಾಗಿ ಅಚೇತನೇಪಿ ದೇಹೋಯಂ ನಾನಾ ಚೇಷ್ಟಾ ಕರೋತಿಯ ಸ್ವಪಾತಂ ನೈವ ಜಾನಾತ್. ಈ ಒಂದು ಶರೀರ ಇದ್ದಕ್ಕಿದ್ದಾಗಿ ಬಿದ್ದು ಹೋಗುತ್ತೆ ಒಂದು ದಿವಸ. ಅದು ಹೋಗುವಾಗ ನಾವೇನು ಮಾಡಲಿಕ್ಕೆ ಸಾಧ್ಯ ಇದೆ? ಏನನ್ನು ಮಾಡಲಿಕ್ಕೆ ಸಾಧ್ಯ ಇದೆ? ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಬಿಟ್ಟು ಹೋಗೇ ಹೋಗ್ತದೆ. ಇದು ಭಗವಂತನ ಅದ್ಭುತವಾದ ಇಚ್ಛಾಶಕ್ತಿ ಅಂತ ತಿಳಿ. ಇದಕ್ಕಿನ್ನೂ ಒಂದು ದೃಷ್ಟಾಂತ, ಭಗವಂತನ ಅದ್ಭುತವಾದ ಶಕ್ತಿಗೆ ಒಂದು ದೃಷ್ಟಾಂತ ಕೊಡ್ತದೆ. ಗೋಮಯಾದೇರ್ಹಿ ಜಾಯಂತೆ ನಾನಾ ಜೀವಾಸ್ತ್ರಶಃ ವಿನಾ ಮಾತಾ ಪಿತೃಭ್ಯಂ ಯತ್ ಸ್ಯಾತ್ ಸಾಮಾಯ ಪರಮಾಮಮ. ಈ ಒಂದು ಹಸುಗಳು ಸೆಗಣಿ ಹಾಕ್ತಾವೆ. ಆ ಸೆಗಣಿಯನ್ನು ಒಂದು 15 ದಿವಸನೋ ಒಂದು ವಾರನೋ ಹಾಗೆ ಇಡಿ, ಅದರಲ್ಲಿ ಹುಳುಗಳು ಹುಟ್ಟಲಿಕ್ಕೆ ಅದು ಸ್ಟಾರ್ಟ್ ಆಗ್ತದೆ. ಆ ಹುಳುಗಳನ್ನು ಯಾರು ಸೃಷ್ಟಿ ಮಾಡಿದರು? ಅಲ್ಲಿ ಯಾರು ತಂದೆ ತಾಯಿಗಳು ಬಂದರೆ? ವಿನಾ ಮಾತಾಪಿತೃಭ್ಯಾಂ, ಯಾವ ತಂದೆ ತಾಯಿಗಳೂ ಇಲ್ಲದೆ ಆ ಒಂದು ಆಕಳ ಸೆಗಣಿಯಲ್ಲಿ ಹುಳುಗಳು ಹುಟ್ಟಬೇಕು ಅಂದರೆ ಯಾರ ಶಕ್ತಿ ಇದು? ಯಾವ ಒಬ್ಬ ವಿಜ್ಞಾನಿ ಸೃಷ್ಟಿ ಮಾಡಿ ತೋರಿಸಿ ನೋಡೋಣ? ಸಾಧ್ಯವಿಲ್ಲ. ಇದು ಭಗವಂತನ ಅದ್ಭುತವಾದ ಶಕ್ತಿಗೆ ಒಂದು ನಿದರ್ಶನ ಇದು. ಗೋಮಯಾದೇರ್ಹಿ ಜಾಯಂತೆ ನಾನಾ ಜೀವಾಸಹಸ್ರಶಃ, ನಾನಾ ವಿಧವಾಗಿರತಕ್ಕಂಥ ಜೀವರಾಶಿಗಳ ಸೃಷ್ಟಿಗಳಾಗ್ತವೆ. ಇದು ಭಗವಂತನ ಅದ್ಭುತವಾದ ಶಕ್ತಿ. ಹಸುಗಳು ಹುಲ್ಲು ತಿಂತಾವೆ, ಕೊಡುವುದು ಹಾಲನ್ನು ಕೊಡ್ತಾವೆ. ಹುಲ್ಲು ತಿಂದರೆ ಅದು ಹಾಲಾಗಬೇಕು ಅನ್ನುವಂಥ ಅದ್ಭುತವಾದ ಶಕ್ತಿಯನ್ನು ಕೊಡೋರು ಯಾರಪ್ಪ? ಯಾವ ವಿಜ್ಞಾನಿಗಳು ಮಾಡಿ ತೋರಿಸಲಿ? ಹುಲ್ಲನ್ನು ಕೊಡ್ತೇವೆ, ಆ ಹುಲ್ಲಿನಿಂದ ನಮಗೆ ಹಾಲನ್ನು ಮಾಡಿ ತೋರಿಸಲಿ ನೋಡೋಣ. ಯಾರಿಗೆ ಸಾಧ್ಯ ಇದೆ? ಯಾರಿಗೂ ಸಾಧ್ಯ ಇಲ್ಲ. ಇದು ಭಗವಂತನ ಅದ್ಭುತವಾದ ಶಕ್ತಿಗೆ ಒಂದು ನಿದರ್ಶನ. ಇದು ಗವಾದಿ ಭಕ್ಷಿತಂ ವಸ್ತು ಕ್ಷೀರರಕ್ತಾದಿ ಭೇದತಃ ಭಜತೆ ಪರಿಣಾಮ್ಯಂ ಯತ್ಸ ಸಾಮಾಯ ಪರಮಾಮಮ. ಭಗವಂತನ ಅದ್ಭುತವಾದ ಶಕ್ತಿ. ಬೀಜಗಳನ್ನು ಮಣ್ಣಿನಲ್ಲಿ ಹಾಕ್ತಾರೆ, ಹಾಕೋದರಿಂದ ಅದು ಗಿಡವಾಗಿ ಬೆಳೀತದೆ. ಒಬ್ಬ ವಿಜ್ಞಾನಿಗೆ ಮಣ್ಣು ಇಲ್ಲ, ಗಾಳಿ ಇಲ್ಲ, ನೀರಿಲ್ಲ, ಬರೀ ಬೀಜಗಳನ್ನು ಕೊಡ್ತೇನೆ, ಮಾಡಿ ತೋರಿಸಲಿ. ಮಣ್ಣು ಗಾಳಿ ನೀರೆಲ್ಲ ಇದ್ದರೂ ಸಹಿತ ಆ ಒಂದು ಬೀಜದಲ್ಲಿ ಭಗವಂತ ತಾನಿದ್ದು ಆ ಒಂದು ಮೊಳಕೆ ಬೆಳೆದು ವೃಕ್ಷವಾಗಿ ಬೆಳೆಯುವ ಅದ್ಭುತವಾದ ಶಕ್ತಿ ಅದು ಭಗವಂತ ಅಲ್ಲಿ ನಿಂತು ಮಾಡ್ತಾನೆ. ಅದರಿಂದ ಸಾಧ್ಯವಾಗತ್ತೆ. ದೇಹಸ್ಥಾನ ವಿಶೇಷೇಷು ನಕಲೋಮಾದಿಕಂ ಯತ್ ಜಾಯತೆ ಸ್ವೇಚ್ಛೆಯ ನೈವ ಸಾಮಾಯ ಪರಮಾಮಮ. ನೋಡಿ, ನಮ್ಮ ದೇಹದಲ್ಲಿ ತಲೆ ಮೇಲೆ ಕೂದಲು ಬೆಳೀತದೆ, ಕೈ ಕಾಲುಗಳಲ್ಲಿ ಉಗುರು ಬೆಳೀತದೆ. ಇದು ಸ್ವೇಚ್ಛ, ಅದೊಂದು ಸೃಷ್ಟಿ ವೈಚಿತ್ರ್ಯ, ತಾನಾಗಿ ನಡೀತದೆ. ಹಾಗೆ ತನಗೇನು ಬೇಕಾದ ನಡೆಯೋದು ಅಂತಾದರೆ ಕೈಗಳಿಗೆಲ್ಲ ಕೂದಲುಗಳು ಬೆಳೆಯಲಿ, ತಲೆ ಮೇಲೆ ಉಗುರು ಬೆಳೀಲಿ ಅಂದರೆ ಸಾಧ್ಯ ಇದೆಯಾ? ಯಾರಿಗಾದರೂ ತಲೆ ಮೇಲೆ ಉಗುರು ಬೆಳೆದದ್ದಿದೆಯಾ? ಇಲ್ಲ. ಜಾಯತೆ ಸ್ವೇಚ್ಛೆಯ ನೈವ ಸಾಮಾಯ ಪರಮಾಮಮ. ಪರಮಾತ್ಮ ಹೇಳ್ತಾನೆ, ಆ ದಿವ್ಯವಾದ ಯಾವ್ಯಾವ ವಸ್ತುಗಳು ಎಲ್ಲೆಲ್ಲಿ ಇದ್ದು ಏನೆಲ್ಲ ಕಾರ್ಯಗಳು ನಡೀಬೇಕೋ ಇದು ಭಗವಂತ ತಾನು ನಿಂತು ಮಾಡಿಸ್ತಾನೆ. ಇದು ಭಗವಂತನ ಅದ್ಭುತವಾದ ಶಕ್ತಿ. ಸಾಮಾಯ ಪರಮಾಮಮ. ಹೀಗೆ ಒಬ್ಬ ಜೀವ ಸೃಷ್ಟಿಯಾಗ್ತಾನೆ. ಅದಕ್ಕಾಗಿ ಪುರುಷನ ದೇಹದಲ್ಲಿ ಧಾನ್ಯ ರೂಪದಿಂದ ಬೀಜವನ್ನು ತನ್ನ ಪುರುಷನ ಶರೀರವನ್ನು ಪ್ರವೇಶ ಮಾಡಿ, ಅನಂತರದಲ್ಲಿ ಸ್ತ್ರೀಯ ಶರೀರದಲ್ಲಿ ಶುಕ್ಲ ಶೋಣಿತ ಸಂಬಂಧದಿಂದಾಗಿ ಗರ್ಭೋತ್ಪತ್ತಿ ಆಗಲಿಕ್ಕೆ ಮುಖ್ಯ ಕಾರಣ ಭಗವಂತನ ಅನುಗ್ರಹ. ಅದೆಷ್ಟೋ ಜನ ಮಕ್ಕಳಾಗಬೇಕು ಅಂತ ಪ್ರಯತ್ನ ಪಡುತ್ತಾರೆ, ಆದರೆ ಎಷ್ಟೋ ಜನರಿಗೆ ಮಕ್ಕಳಾಗೋಲ್ಲ. ಅದೆಷ್ಟೋ ಜನರು ವೈದ್ಯರ ಬಳಿಗೆ ಹೋಗಿ ಲಕ್ಷಾಂತರ ಖರ್ಚು ಮಾಡ್ತಾರೆ, ಆದರೆ ಮಕ್ಕಳಾಗಲ್ಲ. ಕಾರಣ ಭಗವಂತನ ಇಚ್ಛಾಶಕ್ತಿಯ ಕೊರತೆ. ಅಲ್ಲಿ ಭಗವಂತನ ಪುತ್ರ ಸಂತಾನ ಸೃಷ್ಟಿಯಾಗಲಿಕ್ಕೆ ಭಗವಂತನ ಇಚ್ಛೆ ಇಲ್ಲ. ನೈವೋತ್ಪತ್ತಿರೇ ಗರ್ಭಸ್ಯ ಸಾಮಾಯ ಪರಮಾಮಮ.
ಭಗವಂತನ ಅದ್ಭುತವಾದ ಕಾರಣ ಅಂತ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಹೀಗೆ ಅನೇಕ ವಿಧವಾಗಿರತಕ್ಕಂತಹ ಗರ್ಭಸ್ಥನಾದರೂ ಸಹಿತ ಎಷ್ಟು ಒದ್ದಾಡ್ತಾನೆ ಜೀವ. ಇದನ್ನು ಭಾಗವತದಲ್ಲೂ ಕೂಡ ತಿಳಿಸಿದೆ. ಏನೆಲ್ಲ ಅವಯವ ಸಂಸ್ಥಾನಗಳಿಂದ ದುಃಖ ಪಡ್ತಾನೆ. ಭಕ್ಷಣೇನೈವ ವಿನೈವೇಶ ಶ್ವಾಸರೋಧಾದಿ ಪೀಡನಾತ್, ಕೆಳಮುಖನಾಗಿರ್ತಾನೆ. ಈ ನಾನಾ ವಿಧವಾಗಿರತಕ್ಕಂಥ ಪೀಡೆಗಳನ್ನು ಅನುಭವಿಸ್ತಾನೆ. ಹೀಗೆ ಕೊನೆಗೆ ಭಗವಂತನ ಅನುಗ್ರಹದಿಂದ ಅವನು ತಾಯಿಯ ಗರ್ಭದಿಂದ ಹೊರಗೆ ಬರ್ತಾನೆ. ಇದೂ ಕೂಡ ಭಗವಂತನ ವಿಶೇಷವಾಗಿರತಕ್ಕಂಥ ಅನುಗ್ರಹದಿಂದಲೇ. ಮಾಡಿ ಹುಟ್ಟಿದ ಮೇಲೂ ಕೂಡ ಏನೆಲ್ಲ ಕಾರ್ಯಗಳನ್ನು ಮಾಡ್ತಾನೆ ಅದೆಲ್ಲವೂ ಕೂಡ ಭಗವಂತನ ಅನುಗ್ರಹದಿಂದ. ಸರ್ವೇಷಾಮಪಿ ವಿದ್ಯಾನಾಂ ಸರ್ವಶಿಲ್ಪಾದಿಕಸ್ಯ ಚ ಅಹಮೇವ ಗುರುರು ಮುಖ್ಯ. ಇವತ್ತು ಮನುಷ್ಯನಾಗಿ ಹುಟ್ಟಿದ ಮೇಲೆ ಅವರವರ ಕರ್ಮಕ್ಕೆ ಬುದ್ಧಿಗೆ ಅನುಗುಣವಾಗಿ ಒಳ್ಳೆಯ ವಿದ್ಯಾವಂತರಾಗ್ತಾರೆ, ಅನೇಕ ಕಾರ್ಯ ಸಾಧನೆಗಳನ್ನು ಮಾಡ್ತಾರೆ. ಆ ಎಲ್ಲದಕ್ಕೂ ಕೂಡ ವಿದ್ಯೆಗೆ ಮುಖ್ಯ ಕಾರಣ ಅಹಮೇವ ಗುರುರು ಮುಖ್ಯ. ಯಾಕೆಂದರೆ ಭಗವಂತ ಎಲ್ಲ ಅವನ ಬುದ್ಧಿ ಪ್ರೇರಣೆಯಿಂದ ಶಕ್ತಿಯಿಂದಲೇ ಇದೆಲ್ಲವೂ ಕೂಡ ನಡೆಯುವಂಥದ್ದು. ಏನು ಹೇಳ್ತದೆ? ಧಿಯೋ ಯೋನಃ ಪ್ರಚೋದಯಾತ್. ಪ್ರತಿಯೊಬ್ಬನಲ್ಲೂ ಸಹಿತ ಇವತ್ತು ಈ ಕ್ಷಣದಲ್ಲಿ ನೀವೆಲ್ಲ ಇಲ್ಲಿ ಪ್ರವಚನ ಕೇಳಬೇಕು ಅಂತ ನಿಮಗೆ ಪ್ರೇರಣೆ ಆಗಿದೆ ಅಂತ ಬಂದು ಕೂತ್ಕೊಂಡಿದ್ದೀರಿ. ಆ ಭಗವಂತನ ಪ್ರೇರಣೆ ಧಿಯೋ ಯೋನಃ ಪ್ರಚೋದಯಾತ್. ಭಗವಂತನ ಪ್ರೇರಣೆ ಇವತ್ತು ರಾಜಾಂಗಣದಲ್ಲಿ ಪ್ರವಚನ ನಡೀತಾ ಇದೆ, ಕೇಳಬೇಕು, ಅದಕ್ಕಾಗಿ ನಾವು ಹೋಗಬೇಕು ಅಂತ ನಿಮಗೆ ಅನಿಸಿ ಪ್ರೇರಣೆ ಮಾಡಿ ಅದರಿಂದ ನಿಮ್ಮ ಕಾಲುಗಳು ನಡೆದುಕೊಂಡು ಬಂದು ಇಲ್ಲಿ ಕೂತ್ಕೊಳ್ಬೇಕು ಅಂತ ಭಗವಂತನ ಪ್ರೇರಣೆಯಿಂದಲೇ ಸಾಧ್ಯ. ಹೀಗೆ ಪ್ರತಿಯೊಂದನ್ನೂ ಕೂಡ ನಾವೇನಾದರೂ ಪಡೆಯಬೇಕು ಅಂತಾಗಿದ್ದರೆ ಅದು ಭಗವಂತನ ಅನುಗ್ರಹದಿಂದಲೇ. ಏನಾದರೂ ಇವತ್ತು ಮಹತ್ತರವಾಗಿರತಕ್ಕಂಥ ಒಬ್ಬ ವ್ಯಕ್ತಿಯಿಂದ ಸಾಧನೆ ಆಗಿದೆ ಅಂದರೆ ಅದು ಭಗವಂತನ ವಿಶೇಷವಾದ ಅನುಗ್ರಹದಿಂದಲೇ. ಅವನ ವಿಶೇಷ ರೂಪದಲ್ಲಿರ್ತದೆ ಅಂತ ಅದನ್ನೇ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾನೆ. ಯದ್ಯದ್ವಿಭೂತಿ ಮತ್ಸತ್ವಂ ತತ್ತ ಶ್ರೀಮದೂರ್ಜಿತಮೇವ ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ ಅಂತ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ತಿಳಿಸ್ತಾನೆ. ಹಾಗಾಗಿ ಅಹಮೇವ ಗುರುರ ಮುಖ್ಯ ತತ್ತದ್ವಿದ್ಯಾ ಪ್ರದರ್ಶನಾತ್. ಆಯಾ ನಾನಾ ವಿಧವಾಗಿರತಕ್ಕಂಥ ವಿದ್ಯೆಗಳನ್ನು ಪ್ರದರ್ಶನ ಮಾಡತಕ್ಕಂಥವನು ಆ ಪರಮಾತ್ಮನೇ ಆಗಿದ್ದಾನೆ. ಹೀಗೆ ಸರ್ವದಾ ಸರ್ವಕಾಲಗಳಲ್ಲಿ ಸರ್ವಾವಸ್ಥೆಗಳಲ್ಲಿ ಭಗವಂತ ನನ್ನ ಅನುಗ್ರಹವನ್ನು ಪಡೆದರೆ ಮಾತ್ರ ಅದು ಸಾಧ್ಯವಾಗತ್ತೆ ಅಂತ ಹೀಗೆ ಇಂತಹ ಭಗವಂತನ ಮಾಯಾಶಕ್ತಿಯನ್ನು ವರ್ಣನೆ ಮಾಡತಕ್ಕಂತಹ ಅದ್ಭುತವಾದ ಇದೆಲ್ಲ ಭಗವಂತನ ಅನುಗ್ರಹ ಬಲದಿಂದಲೇ. ಅದಕ್ಕೆ ಪರಮಾತ್ಮ ಹೇಳ್ದ, ಅಹಂ ಸರ್ವಸ್ಯ ಪ್ರಭವಃ ಮತ್ತ ಸರ್ವಂ ಪ್ರವರ್ತತೆ. ನನ್ನಿಂದಲೇ ಇಡೀ ಜಗತ್ತು ನಡೆಯತಕ್ಕಂಥದ್ದು ಅಂತ ಕೃಷ್ಣ ಪರಮಾತ್ಮ ಏನು ಗೀತೆಯಲ್ಲಿ ಅದ್ಭುತವಾಗಿ ಸಾರಿ ಹೇಳಿದ್ದಾನೆ. ಅದನ್ನೇ ಎಲ್ಲ ಶಾಸ್ತ್ರಾರ್ಥ ವಿಚಾರಗಳಲ್ಲಿ ನಾವು ಚಿಂತನೆಯನ್ನು ನಡೆಸಬೇಕು ಅನ್ನೋದನ್ನೇ ಇಲ್ಲಿ ಸಾಕ್ಷಾತ್ ಹಯಗ್ರೀವ ರೂಪಿ ಪರಮಾತ್ಮ ಚತುರ್ಮುಖ ಬ್ರಹ್ಮದೇವರಿಗೆ ವಿಷ್ಣು ರಹಸ್ಯ ಅನ್ನುವಂಥ ಗ್ರಂಥದಲ್ಲಿ ತಿಳಿಸ್ತಾನೆ. ಹೀಗೆ ನಾನಾ ವಿಧವಾಗಿ ನಾನಾ ಪ್ರಕಾರದಲ್ಲಿ ಆ ಭಗವಂತ ಅದ್ಭುತವಾದ ವರ್ಣನೆಯನ್ನು ಆ ತನ್ನ ಮಹಿಮೆಯನ್ನು, ಯಾಕೆಂದರೆ ಭಗವಂತನ ಮಹಿಮೆಯನ್ನು ನಾವು ಯಾರಿಂದ ಕೇಳಬೇಕು ಅಂದರೆ ಭಗವಂತನ ಮುಖದಿಂದಲೇ ಕೇಳಬೇಕಂತ. ಪುರಂದರದಾಸರು ಭಗವಂತನನ್ನು ಮಹಿಮೆಯನ್ನು ವರ್ಣನೆ ಮಾಡ್ತಾ ಹೇಳ್ತಾರೆ, ನಿನ್ನ ಮಹಿಮೆಯ ನೀನೇ ಬಲ್ಲೆಯೋ ದೇವ ಪನ್ನಂಗಶಯನ ಪುರಂದರ ವಿಠಲ ಅಂತ ಹೇಳ್ತಾರೆ. ಭಗವಂತನ ಮಹಿಮೆಯನ್ನು ನಾವು ನನ್ನ ಬಾಯಿಂದ ಕೇಳಿ ತಿಳಿತೇನೆ ವರ್ಣಿಸ್ತೇನೆ ಅಂತಂದ್ರೆ ಸಾಧ್ಯ ಇಲ್ಲ. ಅದು ಭಗವಂತನ ಮುಖದಿಂದಲೇ ಕೇಳಬೇಕಂತೆ. ಹಾಗಾಗಿ ಇಂತಹ ವಿಷ್ಣು ರಹಸ್ಯ ಎನ್ನುವಂಥ ಗ್ರಂಥದಲ್ಲಿ ಸಾಕ್ಷಾತ್ ಹಯಗ್ರೀವ ರೂಪಿ ಪರಮಾತ್ಮ ಚತುರ್ಮುಖ ಬ್ರಹ್ಮದೇವರಿಗೆ ಏನು ಉಪದೇಶವನ್ನು ಮಾಡ್ತಾನೆ, ಅದೇ ಅದ್ಭುತವಾದ ಆಖ್ಯಾನವನ್ನು ತಿಳಿಯೋದೇ ಅದು ಭಗವಂತನ ಮಹಿಮೆಯನ್ನು ನಾವು ನಮ್ಮ ಯಥಾಯೋಗ್ಯವಾಗಿ ನಾವು ತಿಳಿದಂತೆ ಅಂತ ತಿಳಿಸ್ತಾ ಇವತ್ತಿನ ಪ್ರವಚನವನ್ನು ಯಥಾಮತಿ ಇಲ್ಲಿಗೆ ಸಮಾಪ್ತಿಗೊಳಿಸ್ತೇನೆ. ಮುಂದಿನ ಪ್ರವಚನವನ್ನು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನ ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.